ಮಂಡ್ಯದ ಹುಡುಗ ಗಿಲ್ಲಿ ನಟ ಅಲಿಯಾಸ್ ನಟರಾಜು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಆಹ್ವಾನ ಕ್ರಿಯೇಟ್ ಮಾಡಿದ್ದಾರೆ. ಈ ಬಾರಿಯ ಬಿಗ್ ಬಾಸ್ನ ಗೆಲ್ಲೋರು ಯಾರು ಅಂದರೆ ಗಿಲ್ಲಿ ನಟ ಅನ್ನೋ ಹೆಸರುಗಳು ಜನರಿಂದ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ಗಿಲ್ಲಿ ನಟ ಅವರ ಹುಟ್ಟೂರು ಸ್ವಗ್ರಾಮ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ದಡದಪುರ ಗ್ರಾಮದಲ್ಲಿದ್ದೀನಿ. ಸಾಕಷ್ಟು ಅವರ ಅಭಿಮಾನಿಗಳು ಜೊತೆಗೆ ಅವರ ಸ್ನೇಹಿತರು ಅವರೂರಿನ ಹಿರಿಕರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಗಿಲ್ಲಿ ನಟ ಅವ್ರ ಬಗ್ಗೆ ಹೇಳೋದಾದರೆ, ಜೊತೆಗೆ ಫಿನಾಲಿ ಹತ್ರ ಬರ್ತಾ ಇದೆ, ಅವ್ರು ಗೆಲ್ತಾರ? ಜೊತೆಗೆ ಅವ್ರ ಆಟ ಹೇಗಿತ್ತು? ಅವರು ಗೆಲ್ತಾರೆ. ಯಾಕೆಂದರೆ ಅವ್ರಿಗೆ ಆ ಥರ ಟ್ಯಾಲೆಂಟ್ ಇದೆ, ಆ ಥರ ಬುದ್ಧಿಶಕ್ತಿ ಇದೆ. ಮತ್ತು ಅವನು ಒಳ್ಳೆ ಕಾಮಿಡಿಯನ್ನು. ಆಮೇಲೆ ಆ ಕ್ಷಣದಲ್ಲಿ ಏನು ಡೈಲಾಗ್ ಕೊಡಬೇಕು ಆ ಕ್ಷಣದಲ್ಲೇ ಕೊಡ್ತಾನೆ. ಆ ರಿಯಾಕ್ಟ್ ಆಗಿರ್ಬೋದು, ಪಂಚ್ ಆಗ್ಬೋದು, ಕೌಂಟ್ರಿಗೆ ಕೌಂಟರ್ ಆಗ್ಬೋದು, ಕೊಡ್ತಾನೆ. ಬಟ್ ಅಲ್ಲಿ ಕೆಲವ್ರು ಏನು ಹೇಳ್ತಾರೆ, ಫಿಸಿಕಲ್ ಗೇಮ್ ಆಡ್ತಾ ಇಲ್ಲ, ಜೊತೆಗೆ ಅವರು ಸೋಮಾರಿ ಥರ ಇರ್ತಾರೆ, ಈ ಥರದೊಂದು ಚರ್ಚೆ ಕೂಡ ಆಗ್ತಾ ಇದೆ. ಸರ್, ಅದೇನು ಫಿಸಿಕಲ್ ಗೇಮ್ಗೆ ಫಿಸಿಕಲ್ ಗೇಮ್ನೇ ಆಡಿಸ್ಬೇಕಂದಿದ್ರೆ ಬಿಗ್ ಬಾಸ್ನವರು ಇತ್ತವ ಒಲಿಂಪಿಕ್ಸಲ್ಲಿ ಆಡ್ತಾರಲ್ಲ ಪ್ಲೇಯರ್ಗಳು, ಅವ್ರು ಕರ್ಕೊಬಂದು ಆಡಿಸ್ಬೋದಾಗಿತ್ತು. ಅಥವಾ ಈ WWF ಆಡ್ತಾರದು ನೋಡಿ, ಅವ್ರು ಕರ್ಕೊಬಂದು ಫೈಟಿಂಗ್ ಮಾಡಿಸ್ಬೋದಾಗಿತ್ತು. ಅದು ಮುಖ್ಯ ಅಲ್ಲ. ಆದರೂ ಕೂಡ ಅವನು ಆಟದಲ್ಲೂ ಗೆದ್ದವನೆ. ಯಾಕೆ ಗೆಲ್ಲಿಲ್ಲ? ಅಶ್ವಿನಿ ವಿರುದ್ಧ ಒಂದು ಪಸಲ್ ಜೋಡಿಸೋದ್ರಲ್ಲಿ ಗೆದ್ದವನೆ. ಟ್ಯಾಲೆಂಟ್, ಬುದ್ಧಿಶಕ್ತಿ ಆಟಗಳಲ್ಲೆಲ್ಲ ಗೆದ್ದವನೆ. ಮತ್ತು ಬಲೂನ್ ಗೇಮಲ್ಲಿ ಗೆದ್ದವನೆ ಅವನು. ಈಗ ಧನುಷ್ ವಿರುದ್ಧ ಅಂಥ ಸ್ಟ್ಯಾಮಿನಾ ಇರುವಂಥ ಧನುಷ್ ವಿರುದ್ಧನೇ ಕಾಂಪಿಟೇಷನ್ ಮಾಡೋಣ. ಅವ್ನಿಗೆ ಹತ್ರಕ್ಕೆ ಹೋಗಿ ಕಾಂಪಿಟೇಷನ್ ಮಾಡೋನೆ. ಜಸ್ಟ್ ಒಂದು 30 ಸೆಕೆಂಡ್ ಇದ್ರೆ ಪಜಲ್ ಅವನೇ ಜೋಡಿಸ್ಬಿಡ್ತಿದ್ದ. ಬಿಗ್ ಬಾಸ್ ಪಜಲ್ನ ಅವನೇ ಜೋಡಿಸ್ತಿದ್ದ. ಆದರೆ ಅವನಿಗೆ ಸ್ಟ್ಯಾಮಿನಾ ಅವನಿಗೆ ಜಾಸ್ತಿ, ಇವನಿಗೆ ಬುದ್ಧಿ ಜಾಸ್ತಿ. ಹೌದು. ಆಗ ಅವ್ನ ಆಟದಲ್ಲಿ ಅವ್ನು ಗೆದ್ದರೆ ಇವನ ಆಟದಲ್ಲಿ ಇವನು ಗೆಲ್ತಾನೆ. ಹಂಗಾಗಿ ಇದು ಆಟದೇ ಮುಖ್ಯ ಅಲ್ಲ, ಪ್ರತಿಯೊಂದು ಇರಬೇಕು. ಕಾಮಿಡಿ ಮಾಡೋದ್ರಲ್ಲಿ, ಪಂಚಿಂಗ್ ಡೈಲಾಗ್ ಹೊಡೆಯೋದ್ರಲ್ಲಿ ಗಿಲ್ಲಿ ಮಿರ್ಸೋರು ಯಾರೂ ಇಲ್ಲ. ಅದೇ ರೀತಿ ಇವ್ರಿಗೆ ಫಿಸಿಕಲ್ ಗೇಮ್ ಆಡೋಕ್ಕಾಗಲ್ಲ ಅಂತ ನೀವು? ಫಿಸಿಕಲ್ ಗೇಮ್ ಮುಖ್ಯ ಅಲ್ಲ ಸರ್, ಫಿಸಿಕಲ್ ಗೇಮೇ ಆಗಿದ್ದಿದ್ರೆ ಅದೇ ಹೇಳಿದ್ನಲ್ಲ, ಒಲಿಂಪಿಕ್ಸಲ್ಲಿ ಈಗ ಕ್ರಿಕೆಟ್ ಆಡ್ತಾರೆ, ಕಬಡ್ಡಿ ಆಡ್ತಾರೆ, ಖೋ ಆಡ್ತಾರೆ. ಅವ್ರು ಕರ್ಕೊಬಂದು ಗೇಮ್ ಮಾಡಿಸ್ತಿದ್ರು ಬಿಗ್ ಬಾಸಲ್ಲಿ. ಬಿಗ್ ಬಾಸಲ್ಲಿ ಎಂಟರ್ಟೈನ್ಮೆಂಟ್ ಬೇಕು. ಎಂಟರ್ಟೈನ್ಮೆಂಟೇ ಮುಖ್ಯ. ಮನುಷ್ಯನಿಗೆ ಎಂಟರ್ಟೈನ್ಮೆಂಟೇ ಮುಖ್ಯ. ಅಲ್ಲೋಗಿ ಎಂಟರ್ಟೈನ್ಮೆಂಟ್ ಮಾಡಿದ್ರೆ 1 ಗಂಟೆ 1 ಅವರ್ ನಾವು ನೋಡ್ತೀವಿ ಬಿಗ್ ಬಾಸ್ನ ಎಲ್ಲಿ ಟಿ ವಿಲಿ. ಆ ಕಾಮಿಡಿ ಮಾಡಿ ತಮಾಷೆ ಮಾಡಿ ಮಾಡಿದ್ರೆ ನಾವು ನೋಡೋರಿಗೆ ಖುಷಿ ಆಗುತ್ತೆ. ನಾವು ಕೆಲಸ ಸುತ್ತಿ ಜೀವನ ಜಂಜಾಟ ಎಲ್ಲ ಮಾಡಿ ಮುಗಿಸ್ಕೊಂಡು ಬಂದಿರ್ತೀವಿ. ನಾವು ಕೂತ್ಕೊಂಡು ಅವ್ರು ಅರ್ಚಾಡೋದು, ಕಿರ್ಚಾಡೋದು, ಗಲಾಟೆ ಮಾಡೋದು, ಹೊಡೆದಾಡೋದು ನೋಡಿದ್ರೆ ನಮ್ಗೆ ಇರಿಟೇಷನ್ ಆಯ್ತದೆ. ಮತ್ತೆ BP ಶುಗರು ಜಾಸ್ತಿ ಆಯ್ತದೆ. ಗಿಲ್ಲಿ ನಟ ಕಾಮಿಡಿ ಮಾಡೋದ್ರಿಂದ ಖುಷಿ ಆಯ್ತದೆ, ನಗಿತೀವಿ. ಯಾವ ಮನುಷ್ಯ ನಕ್ಕು ಸಂತೋಷ ಪಡ್ತಾನೆ ಅವನಿಗೆ BP ಶುಗರು ಬರಲ್ಲ. ಕೆಲವರು ಈ ರೀತಿ ಸೃಷ್ಟಿ ಮಾಡ್ತಾ ಇದ್ರಲ್ಲ, ಅವ್ರಿಗೇನು ಹೇಳ್ತೀರಿ? ಇದೊಂದು ಸುಮ್ಮನೆ ಅವನು ಹೆಸರು ಮಾಡ್ತಾವನಲ್ವಾ, ಅವ್ನು ಮುಂದೆ ಬರ್ತಾನೆ, ಅವ್ನು ಗೆಲ್ತಾನೆ ಅನ್ನೋದು ಅವರಲ್ಲಿ ಅಸೂಯೆ ಸೃಷ್ಟಿ ಆಗದೆ. ಅಲ್ಲಿರೋರಿಗೆ ಕಾನ್ಸ್ಟಿಟ್ಯೂಂಟ್ಗೆ ಏನು ಗೊತ್ತಾ, ಅಲ್ಲಿ ಒಬ್ಬ ಕಾಮಿಡಿಯನ್ನು ಇಲ್ಲಾಂದರೆ ಒಂದು ವಸ್ತುವನ್ನೇ ಇಟ್ಕೊಂಡು ಕಾಮಿಡಿ ಮಾಡ್ಬೋದು, ಇಲ್ಲ ಒಬ್ಬ ವ್ಯಕ್ತಿನ ಇಟ್ಕೊಂಡು ಕಾಮಿಡಿ ಮಾಡ್ಬೋದು. ಅವರು ಒಬ್ಬ ವ್ಯಕ್ತಿನ ಇಟ್ಕೊಂಡು ಮಾಮೂಲಿ ನಾರ್ಮಲ್ಲಾಗಿ ಎಲ್ಲಕ್ಕೆ ಇಷ್ಟ ಆಗುವಂಗೆ ಕಾಮಿಡಿ ಮಾಡ್ತಾರೆ. ಅವನೇನಾರು ಅಶ್ಲೀಲವಾಗಿ ಕಾಮಿಡಿ ಮಾಡ್ತಾಯಿದ್ದಾನ? ಅಶ್ಲೀಲವಾಗಿ ವಿಚಿತ್ರವಾಗಿ ಕಾಮಿಡಿ ಮಾಡ್ತಾಯಿದ್ದಾನ? ಏನಿಲ್ಲ. ಒಬ್ಬ ವ್ಯಕ್ತಿ ಇಟ್ಕೊತಾನೆ, ಅವ್ರು ಇರೋದು ಹೇಳ್ತಾನೆ, ಕಾಮಿಡಿ ಮಾಡ್ತಾನೆ. ಅವರು ಏನು ಗೊತ್ತಾ, ಎಲ್ಲರೂ ಅವ್ನು ಕಾಮಿಡಿ ಮಾಡೋದಕ್ಕೆ ಎಲ್ಲರೂ ಸೇರ್ಕೊಂಡು ನಗ್ಬಿಡ್ತಾರೆ, ಖುಷಿ ಪಡ್ತಾರೆ. ಆ ಕ್ಷಣದಲ್ಲಿ ಖುಷಿ ಪಡ್ತಾರೆ, ಎಂಜಾಯ್ ಮಾಡ್ತಾರೆ. ಆಮೇಲೆಲ್ಲ ಯೋಚನೆ ಮಾಡಿಬಿಟ್ಟು ಎಲ್ಲನೂ ಯೋಚನೆ ಮಾಡಿಬಿಟ್ಟು ಇವನು ಹಿಂಗೆ ಬಿಟ್ಬಿಟ್ರೆ ನಮ್ಮನ್ನೆಲ್ಲ ಮೀರಿಸ್ತಾನೆ, ನಮ್ಮ ಹಿಂದಕ್ಕಾಗ್ತಾನೆ ಅಂದ್ಬಿಟ್ಟು ಅವನ್ನೇ ಟಾರ್ಗೆಟ್ ಮಾಡಿ ಅವನ್ನೇ ತುಳಿಕೆ ಪ್ರಯತ್ನ ಮಾಡೋದು, ಅವನ ವಿರುದ್ಧನೇ ಹೇಳಿಕೆ ನೀಡೋದು. ಕಾಮಿಡಿ ಮಾಡೋ ಬರದಲ್ಲಿ ಕೆಲವ್ರು ಮನಸ್ಸು ನೋವು ಮಾಡ್ತಾರೆ ಅನ್ನೋ ಮಾತುಗಳು ಇದೆ. ನೋವೇನೂ ಇಲ್ಲ ಸರ್, ಎಲ್ಲ ಸೇರ್ಕೊಂಡು ನಗಿತಾರೆ ಸರ್, ಎಲ್ಲ ಖುಷಿ ಪಡ್ತಾರಲ್ಲ. ಯಾಕೆ ನೋವು? ಅದೇ ಕ್ಷಣದಲ್ಲಿ ಹೇಳ್ಬೋದಲ್ಲ ಅವರು, ನೀನು ಈ ಥರ ಮಾಡ್ತಾಯಿದ್ದೀನಿ, ನೀನು ಮಾಡೋದು ತಪ್ಪು ಕಣಪ್ಪ, ಮಾಡಬೇಡ ಅಂತ. ಆ ಕ್ಷಣದಲ್ಲಿ ಹೇಳೋದಿಲ್ಲ. ಎಲ್ಲ ಸೇರ್ಕೊಂಡು ಎಲ್ಲ ಕಕ್ಕ ಅಂತ ನೆಗೆದು ಬಿಡ್ತಾರೆ. ಎಲ್ಲರೂ ಖುಷಿ ಪಡ್ತಾರೆ. ಅದರಲ್ಲಿ ಇವನು ಫೇಮಸ್ ಆಯ್ತಾನೆ, ಇವನು ಇದರಲ್ಲಿ ಫುಟೇಜ್ ಜಾಸ್ತಿ ಬರ್ತದೆ, ಇವನು ಇಂಪ್ರೂವ್ ಆಗೈತಾನೆ ಅಂದ್ಬಿಟ್ಟು ವೀಕ್ ಮಾಡಬೇಕು, ಇವನ್ನ ಡಲ್ ಮಾಡಬೇಕು ಅಂದ್ಬಿಟ್ಟು ಹೋಗಿ ಅಲ್ಲಿ ಕಿಚನ್ ಬಂದಾಗ ಅವನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡೋದು. ಯಾಕೆ ಗೊತ್ತಾ? ಅದು ಅಸೂಯೆ. ಫಿನಾಲೆ ಹತ್ರ ಬರ್ತಾ ಇದೆ. ಕಿಚ್ಚ ಸುದೀಪ್ ಅವರು ಯಾರ ಕೈಯ ಮೇಲೆತ್ತುತ್ತಾರೆ? ಕಿಚ್ಚ ಸುದೀಪ್ ಅವರು ನಿಜವಾಗಿ ಅವ್ರು ಒಳ್ಳೆ ವ್ಯಕ್ತಿನೇ. ಅವರು ಯಾವುದೇ ಆಸೆ ಅಸೂಯೆ ಯಾರು ಗೆಲ್ತಾರೆ ಅಂತ ಅಸೂಯೆ ಇಲ್ಲ. ಅವ್ರ ಹತ್ರ ಸುದೀಪ್ ಅವ್ರ ಹತ್ರ ಯಾವುದೇ ದುಡ್ಡಿನ ಆಮಿಷ ಆಗಲಿ, ಪಕ್ಷಪಾತ ಇಲ್ಲ. ಅವರು
ಎತ್ತುದೇ ಗಿಲ್ಲಿ ನಟನ. ಯಾರು ವೋಟಿಂಗ್ ಇದೆ, ಯಾರ ಜನರ ಬೆಂಬಲ ಇದೆ, ಅವ್ರ ಕೈನೇ ಎತ್ತೋದು. ಅದರಲ್ಲಿ ನಮ್ಮ ಗಿಲ್ಲಿದೆ ಫಸ್ಟ್ ಆಗಿರ್ತದೆ. ಅವ್ರ ಜೊತೆ ಯಾರು ಹೋಗ್ಬೋದು ಸರ್ ಇನ್ನೊಬ್ರು ಅವ್ರ ಜೊತೆಲಿ ಬ್ಯೂಟಿ ಕ್ವೀನ್ ಕಾವ್ಯನೂ ಹೋಗಲ್ಲ. ನೆಕ್ಸ್ಟ್ ಧನುಸು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ. ಯಾರು ಹೋಗ್ಬೋದು ಅವ್ರ ಜೊತೆ ಫೈನಲ್ಗೆ? ಫೈನಲ್ಗೆ ಹೇಳ್ತೀನಿ, ಏನಾದರೂ ಜಿದ್ದಾಜಿದ್ದಿ ಹೋರಾಟ ಅಂತ ಅಂದರೆ ಅವಳು ಏನಾರು ಹೆಸರು ಬಂದಿರ್ಬೋದು, ಏನಾರು ಇರ್ಬೋದು. ಕಾಂಪಿಟೇಷನ್ ಅಶ್ವಿನಿ ಗಿಲ್ಲಿನೇ. ಬೇಕಾದ್ರೆ ಅವಳು ಅತ್ತೆ ಮಗಳು ಎಷ್ಟೇ ಜಗಳ ಆಡಿದ್ರು ಗಿಲ್ಲಿಗೆ ಅತ್ತೆ ಮಗಳೇ. ಅವನು ಕೂಡ ನಮ್ಮ ಮಾವನ ಮಗ ಅಂತಲೇ ಹೇಳೋದು ಅವಳು. ಹಂಗಾಗಿ ನಮ್ಮ ಒಬ್ಬ ಕಾಂಪಿಟೇಷನ್ ಆಗಿ ಒಬ್ಬ ಬಿಗ್ ಬಾಸ್ ನೋಡುಗನಾದ್ರೆ ನಿಜವಾಗ್ಲೂ ಕಾಂಪಿಟೇಷನ್ ಅವರಿಬ್ಬರೇ. ಅಶ್ವಿನಿ. ಏನು ವಿಶ್ ಮಾಡ್ತೀರಿ ಸರ್ ಗಿಲ್ಲಿ ನಟನಿಗೆ? ಅವನು ಗೆದ್ದು ಬರಲಿ. ಈಗ ಸ್ವಲ್ಪ ಇವರೆಲ್ಲ ಮೈಂಡ್ ಟಾರ್ಗೆಟ್ ಮಾಡಿ ಅವನು ಕುಗ್ಗುವಂಗೆ ಮಾಡೋರೆ, ಸ್ವಲ್ಪ ಮೆಂಟಲಿ ಕುಗ್ಗುವಂಗೆ ಮಾಡವ್ರೆ. ಅವನು ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಫಸ್ಟ್ ಹೆಂಗಿದ್ನೋ ಸ್ಟಾರ್ಟಿಂಗಿಂದ ಕಾಮಿಡಿ ಹೆಂಗೆ ಮಾಡ್ತಿದ್ನೋ ಹಂಗೆ ಮಾಡಿ ಎಲ್ಲರನ್ನೂ ಎಲ್ಲರ ಮನಸ್ಸನ್ನು ಗೆದ್ದು ಖುಷಿಯಿಂದ ಎಂಟರ್ಟೈನ್ ಮಾಡಿ ಗೆದ್ದು ಬರಬೇಕು. ಅವನು ಗೆಲ್ತಾನೆ. ಹಂಗಾಗಿ ಫಸ್ಟ್ ಕೈ ಗಿಲ್ಲಿದೆ. ಸರ್ ಗಿಲ್ಲಿಯವರೇ ಗೆಲ್ಲೋದು. ಯಾಕೆಂದರೆ ನಾವು ಹತ್ರದಿಂದ ನೋಡಿರೋದು. ಅವರು ರಿಯಾಲಿಟಿಯಾಗಿ ಇದ್ದಾರೆ. ಯಾಕೆ ನಾವು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೀವಿ. ನೀವು ಬೆಂಗಳೂರಲ್ಲಿ ಅವ್ರ ಜೊತೆ ಕೆಲಸ ಮಾಡ್ತಿದ್ರಾ? ಈಗ ಟೊಯೋಟೋದಲ್ಲಿ ಹೋಗ್ತಾ ಇರೋದು. ಫಸ್ಟ್ ಎಲ್ಲ ಈಗಲೂ ರಿಯಾಲಿಟಿ ಶೋಗೆಲ್ಲ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಹೋಗ್ತೀನಿ ನಾನು. ಯಾಕೆಂತ ನಾವು ನೋಡಿರೋ ಮಟ್ಟಕ್ಕೆ ಅವ್ರು ಇರೋಂಗೆ ಇರೋದು. ಚೇಂಜಸ್ ಏನೂ ಆಗಿಲ್ಲ. ಆಚೆಗಡೆ ಹೆಂಗಿರ್ತಾರೆ ಒಳಗಡೆನೂ ಅದೇ ಥರ ಇದ್ದಾರೆ. ಏನಪ್ಪ ಅಂದರೆ ಸ್ವಲ್ಪ ಅವರಿಂದ ಸ್ವಲ್ಪ ಏನೋ ಅವರು ಇರೋ ಥರನೇ ಇದ್ದಾರೆ. ಬೇರೆ ಚೇಂಜಸ್ ಏನೂ ಆಗಿಲ್ಲ. ಏನಪ್ಪ ಅಂದರೆ ಮುಂದೆ ಬರ್ತಾವನೆ ಅಂದ್ಬಿಟ್ಟು ಅಲ್ಲಿರೋರು ವ್ಯಕ್ತಿಗಳು ತುಳಿಯೋಕೆ ಮಾಡ್ತಾಯಿದ್ದಾರೆ. ಅದು ಆಗಲ್ಲ. ಅದು ಕುಗ್ಗೋ ಮನಸ್ಸು ಅಲ್ಲ ಅದು. ಯಾಕೆಂತಂದರೆ ಅವನು ಈಗಿನ ಹೇಳ್ಬೇಕು ಅಂದರೆ ಆಚೆ ಕಡೆ ಹೆಂಗಿದ್ದ ಒಳಗವಾಗೇ ಇದ್ದಾನೆ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಕೊನೆಗೆ ಈಗ ಫಿನಾಲೆ ಬರ್ತೈತೆ. ಈಗ ಶುಕ್ರವಾರ ಶನಿವಾರ ನಡೀತಾ ಇದೆ. ಗೆಲ್ಲದೆ ಗಿಲ್ಲಿ. ಸರ್ ಈಗ ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ಊರು ಬಿಟ್ಟು ಬೆಂಗಳೂರಿಗೆ ಹೋದ್ರಿ. ಆಗ ನೀವು ಅವ್ರ ಜೊತೆಲಿದ್ರಿ. ಯಾವ ರೀತಿ ಕಷ್ಟಪಟ್ಟಿದ್ದಾರೆ ಸರ್? ಪಟ್ಟಿದ್ದಾರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ, ಮತ್ತು ಈಗ ಒಳಗಡೆ ಫುಡ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಕೆಲಸ ಮಾಡಿದ್ದಾರೆ ಸರ್. ಅವಕಾಶಕ್ಕೋಸ್ಕರ ಮಾಡಿದ್ದಾರೆ. ಕಸನೂ ಹೊಡೆದಿದ್ದಾರೆ ಸರ್ ಟೈಮ್ಗಳಲ್ಲಿ. ಹೇಳ್ಬಾರ್ದು ಅದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂತಂದರೆ ನಾವು ಮಾಡಿರೋದ್ರಿಂದ ಹೇಳ್ತಾ ಇರೋದು. ನಾವು ಅನುಭವಿಸ್ಬಿಟ್ಟಿದ್ದೀವಿ. ಬೆಳಗ್ಗೆ ನೈಟು 1 ಗಂಟೆ 2 ಗಂಟೆಗೆ ಶೋ ಮುಗಿತಿದ್ದಾಗ ನಿದ್ದೆ ಇರ್ತಿರಲಿಲ್ಲ. ಯಾಕೆ ನಾವು ಮಾಡಿದ್ದೀವಿ. ಯಾಕೆಂತಂದರೆ ಕಷ್ಟ ಮಾಡಿದವ್ರಿಗೆ ಗೊತ್ತು, ಬೇರೆಯವ್ರಿಗೆ ಗೊತ್ತಾಗಲ್ಲ ಅಲ್ವಾ? ಸಿಕ್ಕಾಪಟ್ಟೆ ಕಷ್ಟ ಬಿದ್ದಿದ್ದಾರೆ. ಆವಾಗ ಕಷ್ಟ ಬಿದ್ದಿದ್ದಕ್ಕೇನೋ ಈಗ ಒಂದು ದೇವರು ಒಳ್ಳೇದು ಮಾಡಿ ಆರೋಗ್ಯ ಇದು ಕೊಟ್ಟು ಏನೋ ಒಂದು ಸ್ಥಾನದಲ್ಲಿ ಇದು ಮಾಡಿ ಕರ್ನಾಟಕ ಜನತೆ ಎಲ್ಲ ಸೇರಿ ಏನೋ ಗೆಲ್ಸ್ಕೊಡ್ತಾ ಇದ್ದಾರೆ. ಏನು ಇನ್ನು ಮುಂದೆ ಯಾರು ಚೆನ್ನಾಗಿ ಆರಾಮಾಗಿದ್ದು ಅಪ್ಪ ಅಮ್ಮನ ಜೊತೆ ಚೆನ್ನಾಗಿದೆ ಗೆಲ್ತಾರೆ ಸರ್. 100% ಗೆಲ್ತಾರೆ. 100% ಗೆಲ್ತಾನೆ. 100% ಸುದೀಪ್ ಸರ್ ಕೈಯಲ್ಲಿ ಗಿಲ್ಲಿ ಕೈನೇ ಮೇಲ್ ಬರೋದು. ಬೇರೆ ಕೈ ಬರೋಕ್ಕೆ ಅವ್ರ ಕಾಂಪಿಟೇಟರ್ ಆಗಿ ಅವ್ರ ಯಾರು ಗೆಳೆಯ ಕುಚುಕು ರಘು ಸರ್ ಇರ್ತಾರೆ. ಒಂದು ಕೈಲಿ ರಘು ಸರ್ ಇರ್ತಾರೆ, ಇನ್ನೊಂದು ಕೈಲಿ ಗಿಲ್ಲಿಯವ್ರು ಇರ್ತಾರೆ. ಬರೋದೇ ರನ್ನರ್ ಆಫ್ ರಘು ಅವ್ರು ಬರ್ತಾರೆ, ಗಿಲ್ಲಿಯವ್ರು ವಿನ್ನರ್ ಆಗ್ತಾರೆ. ಯಾಕೆಂದ್ರೆ 100% ನಾನು ಪ್ರೂವ್ ಮಾಡ್ಕೊಡ್ತೀನಿ. ಯಾಕೆ ನಾನು ಈಗ ಅಲ್ಲೇ ಕೆಲಸ ಮಾಡ್ತಾ ಇರೋದು. ಅಲ್ಲೇ ಫಿಲಮ್ ಜಾಲಿವುಡಲ್ಲೇ ಕೆಲಸ ಮಾಡ್ತಿದ್ದೀನಿ. ನಾನು ನೋಡ್ತಾ ಇದ್ದೀನಿ. 100% ಗಿಲ್ಲಿನೇ ಬರೋದು ಸರ್. ಗಿಲ್ಲಿ ಬಿಟ್ಟರೆ ಬೇರೆ ಬರೋಕ್ಕೆ ಚಾನ್ಸೇ ಇಲ್ಲ. ನಾವು ಹೇಳಿದ್ವಲ್ಲ ಸರ್, ಬರೋರೇ ಅವರು ನಂಬರ್ 1. ನಿಮ್ಮೂರು ಹುಡುಗ ಸರ್ ದೊಡ್ಡ ಮಟ್ಟದಲ್ಲಿ ಅವ ಕ್ರಿಯೇಟ್ ಮಾಡಿದ್ದಾರೆ ಸರ್. ಇಡೀ ನಮ್ಮೂರಿನ ಹುಡುಗ ಅನ್ನೋದಕ್ಕಿಂತ ಹೆಚ್ಚಾಗಿ ಕರ್ನಾಟಕದ ಹುಡುಗ ಸರ್. ಅವನು ಇಡೀ ಕರ್ನಾಟಕಕ್ಕೆ ಹುಡುಗ. ಹಂಗಾಗಿ ಕರ್ನಾಟಕದ ಜನತೆ ಎಲ್ಲ ಅವ್ರನ್ನ ಕೈ ಹಿಡ್ದಿದ್ದಾರೆ ಸರ್. ಯಾವ ಕಾರಣಕ್ಕೂ ಕರ್ನಾಟಕದ ಜನ ಅವ್ರನ್ನ ಕೈನ ಬಿಡೋಲ್ಲ. ಜೊತೆಗೆ ಈ ಮಲೆ ಮಹದೇಶ್ವರನ ಆಶೀರ್ವಾದ ಭಾಳ ಅವನಿಗೆ ತುಂಬಿ ತುಳುಕ್ತಾ ಇದೆ ಸರ್. 99% ಅವನ ಮೇಲೆ ಆಶೀರ್ವಾದ ಮಾಡೈತೆ. ಹಂಗಾಗಿ ಮಲೆ ಮಹದೇಶ್ವರ ಸರ್ವದೇವತೆಗಳು ಕೂಡ ಅವನಿಗೆ ಆಶೀರ್ವಾದ ಮಾಡಿ ಜೈಶೀಲನಾಗಿ ಬರಲಿ ಅಂತ ನಾವು ಇಡೀ ಕರ್ನಾಟಕ ಜನತೆ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಸರ್. ಭಾಳ ಖುಷಿಯಾಗುತ್ತೆ ಸರ್. ಇದು ಮಂಡ್ಯ ಜಿಲ್ಲೆಯಲ್ಲಿ ಮಳವಳ್ಳಿ ತಾಲೂಕು ದೊಡ್ಡಪುರ ಗ್ರಾಮಕ್ಕೆ ಒಂದಕ್ಕೆ ಅಲ್ಲ ಸರ್, ಇಡೀ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ಒಂದು ಪ್ರತಿಭೆ ಸರ್ ಇದು. ಅದರಲ್ಲೂ ಬಡ ರೈತನ ಮಗನಾಗಿ ಇವನು ಇಷ್ಟೆಲ್ಲ ಹೋಗಿ ಅಷ್ಟೆಲ್ಲ ಶ್ರಮಪಟ್ಟು ಅಂಥವ್ರ ವಿರುದ್ಧ ಎಲ್ಲ ಆಟ ಆಡಿ ಶ್ರಮಪಟ್ಟು ಗೆದ್ದು ಬಂದಾಗ ನಮಗೆ ಭಾಳ ಖುಷಿ ಆಗಲ್ವ ಸರ್? ಖುಷಿ ಆದೇ ಆಯ್ತದೆ ಸರ್. ಗಿಲ್ಲಿ ದೊಡ್ಡ ಮಟ್ಟದ ಕ್ರೇಜ್ ಹುಟ್ಟಾಕಿದ್ದಾರೆ. ನೀವು ಗಿಲ್ಲಿಯವ್ರ ಬಗ್ಗೆ ಹೇಳ್ತೀರಿ? ಗಿಲ್ಲಿಯವ್ರ ಬಗ್ಗೆ ಏನು ಹೇಳ್ತೀರಿ? ಗಿಲ್ಲಿಯವ್ರ ಬಗ್ಗೆ ನಾವು ಬಡದು ರೈತನ ಮಗ, ಒಬ್ಬ ಬಡವರ ಮಗ. ಅವರು ಬರಬೇಕು, ಬೆಳಿಬೇಕು ಅನ್ನೋದೇ ನಮ್ಮ ಆಸೆ. ಶ್ರೀಮಂತರ ಮಕ್ಕಳು ದುಡ್ಡಿದ್ದು ಒಂದು ಸ್ಥಾನಕ್ಕೆ ಹೋಗ್ತಾರೆ. ಬಡವ್ರ ಮಕ್ಕಳು ತುಂಬ ಕಷ್ಟ ಆಗುತ್ತೆ ಆ ಸ್ಥಾನಕ್ಕೆ ಬರೋಕ್ಕೆ. ಹಂಗಾಗಿ ಅವರು ಬರಲಿ, ಗೆಲ್ಲೇಬೇಕು ಸರ್, ಖಂಡಿತ ಗೆಲ್ಲಬೇಕು. ಇದಿಷ್ಟು
ಅವರ ಹುಟ್ಟೂರು ದಡದಪುರ ಗ್ರಾಮಸ್ಥರು ಜೊತೆಗೆ ಸುತ್ತಮುತ್ತಲ ಊರಿನ ಗ್ರಾಮಸ್ಥರ ಮಾತಾಗಿರುವಂಥದ್ದು. ಗಿಲ್ಲಿ ಈ ಬಾರಿ ಬಿಗ್ ಬಾಸ್ನಲ್ಲಿ ಗೆಲ್ತಾರೆ. ಈ ಬಾರಿಯ ಬಿಗ್ ಬಾಸ್ ಟ್ರೋಫಿ ಗಿಲ್ಲಿ ನಟ ಅವರ ಕೈಲಿರ್ತದೆ ಅಂತ ವಿಶ್ವಾಸದ ಮಾತುಗಳನ್ನು ಆಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.